ಸರ್ ನಮಸ್ತೆ ಸರ್. ನಿಮ್ಮ ಹೆಸರು? ಯತೀಶ್ ಅಂತ. ಈಗ ನಾಳೆ ಎಷ್ಟು ಸಾವಿರ ಜನಕ್ಕೆ ಅಡಿಗೆ ಮಾಡ್ತೀವಿ ಸರ್ 4,000 ಜನಕ್ಕೆ ಅಡುಗೆ ಮಾಡ್ತಾ ಇದ್ದಾರೆ. ಯಾವತ್ತಿಂದ ಶುರು ಮಾಡಿರೋದು ಸರ್ 3ನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದೀವಿ. 3ನೇ ತಾರೀಕು ಮಾರ್ನಿಂಗ್ಗೆ ತಿಂಡಿಯಿಂದ ಸ್ಟಾರ್ಟ್ ಮಾಡಿ 10ನೇ ತಾರೀಕು ತಿಂಡಿ ಕ್ಲಿಯರ್ ಆಗುತ್ತೆ. 10ನೇ ತಾರೀಕಿನವರೆಗೂ ಅಡುಗೆ ಮಾಡಬೇಕಿಲ್ಲಿ. ಈಗ 3ನೇ ತಾರೀಕಿನಿಂದ ಮಾಡಿದ್ರಲ್ಲ? ಹಾಂ ಸರ್. ಏನೇನು ಸ್ಪೆಷಲ್ ಏನೇನು ಮಾಡಿದ್ದೀರಾ ಸರ್? ಸ್ಪೆಷಲ್ ಅಂದರೆ ಬೆಳಗ್ಗೆ ತಿಂಡಿ ಟೊಮೊಟೊ ಬಾತ್ ಮಾಡಿದ್ದೀವಿ 3ನೇ ತಾರೀಕು. ಸಂಜೆ ಅನ್ನ ಸಾಂಬಾರು, ನೈಟು ಅನ್ನ ಸಾಂಬಾರು ಮುದ್ದೆ. ಜನ ಅಂದ್ರೆ ನಾಳೆನೇ ಸೇರೋದು? ಹಾಂ ಸರ್, ನಾಳೆನೇ. ಹಾಂ. ಈಗ ಭಾನುವಾರ ಬರ್ತಕ್ಕಂಥ ಭಕ್ತಾದಿಗಳಿಗೆ ಹಾಂ ಸರ್, VIP-ಗಳಿಗೆ ಹಾಂ ಸರ್. ಯಾವ ತರ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀರಾ ಸರ್? VIP-ಗಳಿಗೆ ಸಪ್ರೇಟ್ ಕೌಂಟರ್ ರೆಡಿ ಮಾಡಿದ್ದಾರೆ. ಮತ್ತು ಭಕ್ತಾದಿಗಳಿಗೆಲ್ಲ ಈಗ ನೋಡೋದಲ್ಲ ಅದೇ ಜಾಗ. ದೊಡ್ಡ ಬುದ್ಧಿಯರು ಬರ್ತಿದ್ದಂಗೆ ಮಹಾರಾಜರು ಬರ್ತಾರಲ್ಲ ಅವ್ರಿಗೆ ಆ ಜಾಗ ಇಲ್ಲಿದೆ. ಅಲ್ಲಿ ಅವರಿಗೆ ದೇವಸ್ಥಾನದಲ್ಲಿ VIP ಕೌಂಟರ್ ಇದೆ, ಅದು ರೆಡಿ ಮಾಡಿದ್ದಾರೆ ಅಲ್ಲೇ. ಮಹಾರಾಜರು ಬೇರೆ ಬರ್ತಿದ್ದಾರೆ? ಹಾಂ, ಬರ್ತಿದ್ದಾರೆ. ಯಾವ ರೀತಿ ನೀವು ತಯಾರಿ ಮಾಡ್ಕೊಂಡಿದ್ದೀರಾ? ಅವ್ರಿಗೆ ಪ್ರತ್ಯೇಕವಾಗಿ ಏನಾದರೂ ಸ್ಥಳ ಮಾಡಿದ್ದೀರಾ? ಹಾಂ ಸರ್, ಮಾಡಿದ್ದಾರೆ. ಅದು ಅಲ್ಲಿದೆ, ಸ್ಟೇಜ್ ಎಲ್ಲ ಅಲ್ಲಿ ರೆಡಿ ಮಾಡಿದ್ದಾರೆ. ಮತ್ತು ಒಳಗಡೆ ಅಲ್ಲಿ ರೆಡಿ ಮಾಡಿದ್ದಾರೆ. ನಾಳೆ ಊಟ ಏನೇನು ವ್ಯವಸ್ಥೆ ಮಾಡಕ್ಕೆ ಹೇಳಿದ್ದಾರೆ ಸರ್? ನಾಳೆ ಒಂದು ಪಲ್ಯ, ಸಾಂಬಾರು, ರೈಸು, ಮತ್ತು ಸ್ವೀಟು, ಪಾಯಸ, ಉಪ್ಪಿನಕಾಯಿ, ಹಪ್ಪಳ ಇದೆಲ್ಲ ರೆಡಿ ಮಾಡೋಕೆ ಹೇಳಿದ್ದಾರೆ ಸರ್. ಟೋಟಲ್ 4ರಿಂದ 5,000 ಜನಕ್ಕೆ ರೆಡಿ ಮಾಡ್ರಿ ಅಂತ ಹೇಳಿದ್ದಾರೆ ಸರ್. ನಾವು ರೆಡಿ ಮಾಡಬೇಕು. ಯಾವ ತರ ಸರ್ವಿಸ್ ಅಂದ್ರೆ ನೀವೇ ಒಂದು ಟೀಮ್ ಏನಾದ್ರು ಇದೆಯಾ? ಹಾಂ ಸರ್, ನಮ್ಮದೇ ಒಂದು ಟೀಮ್ ಇದೆ. ಬಡನಹಳ್ಳಿಲಿ ಪೂರ್ತಿ ನಮ್ಮವರೇ ಎಲ್ಲ ಗ್ರೂಪ್, ನಮ್ದೊಂದು ಗ್ರೂಪ್ ಇದೆ. ಎಷ್ಟು ಜನ ಬಂದ್ರೂ ರೆಡಿ ಮಾಡಿಸ್ತೀವಿ ನಾವು. ಕ್ಯಾಂಟ್ರಿಂಗಿಂದ ಹಿಡ್ಕೊಂಡು ಶಾಮಿಯಾನ ಡೆಕೋರೇಷನಿಂದ ಹಿಡ್ಕೊಂಡು ಪ್ರತಿಯೊಂದು ಅಡುಗೆಗೂ ಏನು ವ್ಯವಸ್ಥೆ ಇದೆಯೋ ಎಲ್ಲ ಭಟ್ರುಗಳು ಸಮೇತ ಸೌಲಭ್ಯ ಇದೆ ಸರ್. ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಿದ್ದೀರಾ ನೀವು ಸರ್? ಅಲ್ಲ, ಒಂದು 40 ವರ್ಷ ಸರ್. 40 ವರ್ಷದಿಂದ ನಾನು ರೆಡಿ ಮಾಡ್ತಾ ಇದ್ದೀವಿ ಸರ್. ಅದೆಲ್ಲ 40 ವರ್ಷದಿಂದ ಮಾಡ್ತಾ ಇದ್ದೀರಾ? ಓಕೆ ಸರ್, 40 ವರ್ಷದಿಂದ. ನಮ್ಮ ಮೇಯ್ನು ಭಟ್ರುಗಳು, ನಮ್ಮ ಬಾಸ್ಗಳು. ಕುಟುಂಬದವ್ರು ಬೇರೆ ಯಾರಾದರೂ? ಹಾಂ, ನಮ್ಮ ಕುಟುಂಬ ಅಂಬದ್ಕಿಂತನ ನಮ್ಮದು ಪೂರ್ತಿ ಒಂದೇ ಕುಟುಂಬ ಸರ್. ಬಡನಹಳ್ಳಿ ಪೂರ್ತಿ ಒಂದೇ ಕುಟುಂಬ. ಅದರಿಂದನ ನಾವೆಲ್ಲ ಒಂದೇ ಥರ ಇದ್ದೀವಿ. ನಾವೆಷ್ಟೇ ದೊಡ್ಡ ಫಂಕ್ಷನ್ ಆದ್ರೂ ಎಲ್ಲ ಒಂದೇ ಥರ ಸೇರ್ತೀವಿ ಸರ್. ಸಣ್ಣ ಪುಟ್ಟ ಪ್ರೋಗ್ರಾಮ್ಗಳಿಗೂ ಮಾಡ್ತೀವಿ? ಸಣ್ಣ ಪುಟ್ಟ ಪ್ರೋಗ್ರಾಮ್ಗೂ ರೆಡಿ ಮಾಡ್ಕೊಳ್ತೀವಿ ಸರ್. 100 ಜನ 200 ಜನ. ಹ್ಞೂ, 100ರಿಂದ 50 ಜನ ಇರಲಿ, 100 ಜನ ಇರಲಿ, 5,000 ಜನ ಇರಲಿ, ಎಷ್ಟು ಜನ ಇದೆ, 10,000 ಜನ ಇರಲಿ, ವ್ಯವಸ್ಥೆ ಮಾಡ್ತಾನೆ ಇದೀವಿ ಸರ್. ಇಲ್ಲಿ ಸರ್ ಡೈಲಿ 3 ಟೈಮ್ ರೆಡಿ ಮಾಡ್ತಾ ಇದೀವಿ ಸರ್. ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಊಟ. ಅದರಲ್ಲಿ ಸಂಜೆ ಊಟ ಮುದ್ದೆ, ಚಪಾತಿ ಅದನ್ನು ಕೊಡ್ತಾ ಇದೀವಿ ಸರ್. ಈಗ ಎಲ್ಲ ಕಡೆ ಹಾಂ, ಸಿಲಿಂಡರ್ ಬಳಸಿ ಅಡಿಗೆ ಮಾಡ್ತಾರೆ, ನೀವು ಮಾಡ್ತಾ ಇದೀರಲ್ಲ, ಏನು ಸರ್? ಒಲೆಯಲ್ಲಿ ಅನ್ನೋದಕ್ಕಿಂತನ ಅದು ಟೇಸ್ಟ್ ಚೆನ್ನಾಗಿರುತ್ತೆ ದೇವ್ರದು. ಮತ್ತೆ ಸಿಲಿಂಡ್ರುಗಳು ಅದು ಕೊಂಚ ಕಾಲ ಇದಕ್ಕೆಲ್ಲ ಜಾಸ್ತಿ ಜನ ಅಲ್ವಾ, ಅದರಿಂದನ ಸ್ವಾಮೀಜಿಯರು ಹೇಳಿದ್ರು ನಮಗೆ ಒಲೆ ಊಟನೇ ಬೇಕು ಅಂತನ, ಅದಕ್ಕೆ ಒಲೆ ಊಟನೇ ರೆಡಿ ಮಾಡ್ಕೊಡ್ತಾ ಇದೀವಿ ಸರ್. ಎಷ್ಟು ಜನ ಇದ್ದೀರಾ ನೀವು ಸರ್? ನಾವೆಲ್ಲ ಟೋಟಲ್ 50 ಜನ ಇದ್ದೀವಿ ಸರ್. ಕ್ಲೀನಿಂಗು ಮತ್ತೆ ಅಡುಗೆ ಮಾಡ್ಕೊಳೋದು, ಬಡಿಸೋದು ಎಲ್ಲ ಸೇರಿ. ನಿಮ್ಗೆ ಅಂತ ಪ್ರತ್ಯೇಕವಾಗಿ ಏನಾದ್ರು ಬಟ್ಟೆ? ಹಾಂ ಸರ್, ಇದು ಯೂನಿಫಾರ್ಮ್ ಇದೆ, ಇವಾಗ ಕೊಡ್ತಾರೆ ಎಲ್ಲನ. ಬ್ಯಾಡ್ಜು. ಯಾಕೆಂದ್ರೆ ಮಹಾರಾಜರು ಬರೋದ್ರಿಂದ ಪ್ರತ್ಯೇಕವಾಗಿ ಅದೇನೆ ನೀವು ಸರ್. ಡ್ರೆಸ್ಸು ಇದೆ, ಬ್ಯಾಡ್ಜ್ ಇದೆ, ಒಂದು ಶಲ್ಯ ಕೊಡ್ತಾರೆ. ಅದನ್ನೆಲ್ಲ ಹಾಕೊಂಡು ನಾಳೆ ರೆಡಿ ಮಾಡ್ಬೇಕು ಸರ್. ಥ್ಯಾಂಕ್ ಯು.